ಸ್ನೇಹಿತರೆ, ಇವತ್ತು ಮಾವಿನ ಹಣ್ಣಿನ ಸ್ವೀಕರಣೆ ಮಾಡೋಣ ಅಂದ್ಕೊಂಡಿದ್ದೀನಿ. 2 ಮಲ್ಲಿಕಾ ಮಾವಿನ ಹಣ್ಣು ಇಟ್ಕೊಂಡಿದ್ದೀನಿ. ಅದಕ್ಕೆ ಆರ್ಗ್ಯಾನಿಕ್ ಬೆಲ್ಲ ಮತ್ತು ಶುಂಠಿ ಪುಡಿ ಮತ್ತು ಏಲಕ್ಕಿ ಪುಡಿ, ಸ್ವಲ್ಪ ಗಸಗಸೆ ಪೌಡ್ರ್ ಕೂಡ ಮಾಡ್ಕೊಳ್ತೀನಿ. ಇದಿಷ್ಟು ಸೇರಿಸೋಣ ಅಂದ್ಕೊಂಡಿದ್ದೀನಿ. ಬನ್ನಿ, ಗಸಗಸೆಯನ್ನು ಸ್ವಲ್ಪ ಬಾಣಲಿಗೆ ಹಾಕಿ ಬೆಚ್ಚಗೆ ಮಾಡಿಕೊಂಡು ಆರಿಸ್ಕೊಂಡು ಮಿಕ್ಸಿಲಿ ಪೌಡ್ರ್ ಮಾಡಿಟ್ಕೊಳ್ತೀನಿ. 2 ಮಾವಿನ ಹಣ್ಣಿನ ಸಿಪ್ಪೆ ತೆಗೆದಿಟ್ಕೊಂಡು ಇದನ್ನು ಚೆನ್ನಾಗಿ ಇಲ್ಲಿ ಕಿವುಚ್ಕೊಳ್ತೀನಿ. ಈ ಥರ ಪಲ್ಪ್ ತೆಗೆದಿಟ್ಕೊಂಡಿದ್ದೀನಿ. ಇದರದ್ದು ವಾಟೆ ಮತ್ತು ಸಿಪ್ಪೆ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಕಿವುಚ್ಕೊಂಡು ಅದನ್ನು ಕೂಡ ಅದರೊಳಗೆ ಸೇರಿಸ್ಕೊಳ್ತೀನಿ. ಸ್ನೇಹಿತರೆ, ಈ ಹಣ್ಣಿನ ಸಿಪ್ಪೆ ಮತ್ತು ಪಲ್ಪ್ ತೆಗೆದು ಕಿವುಚ್ಕೊಂಡು ಇಟ್ಕೊಂಡಿದ್ದೀನಲ್ಲ, ಇದನ್ನು ಕೂಡ ಇದರೊಳಗಡೆ ಸೇರಿಸ್ಕೊಳ್ತೀನಿ. ಒಂದೊಂದಾಗಿ ಪುಡಿಗಳನ್ನ ಸೇರಿಸ್ತಾ ಹೋಗೋಣ. ಇದು ಏಲಕ್ಕಿ ಪೌಡರ್ ಸ್ವಲ್ಪ ಸೇರಿಸ್ತಾ ಇದ್ದೀನಿ, ಒಂದು 1/4 ಭಾಗ ಅಷ್ಟೇ. ಆಮೇಲೆ ಇದು ಗಸಗಸೆ ಪುಡಿ, ಗಸಗಸೆ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಇದೊಂದು ಅರ್ಧ ಚಮಚ ಇರಲಿ, ಅರ್ಧ ಟೀ ಚಮಚ. ಮತ್ತು ಇದು ಒಣಶುಂಠಿ ಪೌಡರ್, ಇದೊಂದು 1/4 ಚಮಚ, ಇಷ್ಟೇ. ಒಂದು ಎರಡು ಚಿಟಿಕೆ ಸಾಕು. ಇಷ್ಟನ್ನು ಸೇರಿಸ್ಕೊಂಡು, ಹಣ್ಣು ಬಹಳ ಸಿಹಿ ಇದೆ, ಅದಕ್ಕೆ ನಾನೇನು ಮಾಡ್ತೀನಿ, ಒಂದು ಹಿಡಿ ಬೆಲ್ಲ, ಇದು ಆರ್ಗ್ಯಾನಿಕ್ ಬೆಲ್ಲ, ಈಗ ಎಲ್ಲವನ್ನು ಸೇರಿಸ್ಕೊಳ್ಳೋಣ. ಸ್ನೇಹಿತರೆ, ಮಾವಿನ ಹಣ್ಣಿನ ಸ್ವೀಕರಣೆ ರೆಡಿಯಾಗಿದೆ. ರುಚಿಯಾದ ಈ ಸ್ವೀಕರಣೆಯನ್ನು ಹೋಳಿಗೆ ಜೊತೆಗೆ, ಕರಿಗಡುಬಿನ ಜೊತೆಗೆ, ಪೂರಿ ಜೊತೆಗೆ, ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ ಜೊತೆಗೆ ತಿನ್ನಬಹುದು. ಹಾಗೆ ಕೂಡ ಬಟ್ಲಲ್ಲಿ ಹಾಕೊಂಡು ತಿಂದರೆ ಬಹಳ ಸವಿಯಾಗಿರುತ್ತೆ. ಇವತ್ತು ನಾನು ರಾಗಿ ರೊಟ್ಟಿ, ಚಪಾತಿ 2 ಕೂಡ ಮಾಡಿದ್ದೀನಿ. 2ಕ್ಕೂ ಕೂಡ ಈ ಥರ ಹೆಸರುಕಾಳು ಪಲ್ಯ ಮತ್ತು ಸ್ವೀಕರಣೆ ಇಟ್ಕೊಂಡಿದ್ದೀವಿ. 2 ಜೊತೆನೂ ಕೂಡ ತಿಂದರೆ ಬಹಳ ರುಚಿಯಾಗಿರುತ್ತೆ. ನೀವು ಕೂಡ ಈ ಥರ ಮಾಡಿ ಸವಿಯಿರಿ.